ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಎಲ್ಲರೂ ತಿಂದಿದ್ದಾರೇನೆ, ನೀನು ಒಬ್ಬ ತಿಂದ್ಬಿಟ್ರೆ ಯಾವಾಗಲೂ ಅರ್ಜೆಂಟ್ ಆಗಿರ್ತೀಯಲ್ಲ ನೀನು. ಯಾಕೆ ನಮ್ಮ ಕಡೆ ಇಂಥವ್ರಿಗೆಲ್ಲ ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ ಹೇಳು? ನಮ್ ಕಡೆ ಏನ್ ಹೇಳ್ತಾರೆ? ಅವ್ರಿಗೆ ಗೊತ್ತಾ? ನಮ್ ಕಡೆ 7 ತಿಂಗಳು ಹುಟ್ಟಿದವರು ಅಂತ. ನಮ್ ಕಡೆಯವರು ನೀನೊಬ್ಬ ಇದೆಯಲ್ಲ, ನೀವು ಕೊಡಗು ಗಾದೆ ಮಾತು, ಅದು ಗಾದೆ ಮಾತು. ನಾಗರಾಜ್ ಯಾದವ್ ಸರ್, ನಮ್ಮ ಪ್ರಶ್ನೆ, ಮೂಲ ಪ್ರಶ್ನೆ ಇದ್ದಿದ್ದು ಚುನಾವಣೆ ಯಾವುದ್ರ ಮೇಲೆ ನಡೀತು ಅಂತ. ಯಾವುದ್ರ ಮೇಲೆ ನಡಿಬೇಕು ಪ್ರಜಾತಂತ್ರ ವ್ಯವಸ್ಥೆ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಜನ ನೋಡಬೇಕು, ಯುವಕರು ತಿಳ್ಕೋಬೇಕು ರಾಜಕಾರಣ ಅಂತಂದ್ರೆ ಏನು ಅಂತ. ಈಗ ನಡೆದಿರ್ತಕ್ಕಂಥ ಡಿಬೇಟ್ಸ್ ನೋಡಿದಾಗ, ಯಾವ ಚುನಾವಣಾ ಡಿಬೇಟ್ಸ್ ನೋಡಿದಾಗ, ಇಟ್ಸ್ ಕಂಪ್ಲೀಟ್ಲಿ ಅನ್ಅಕ್ಸೆಪ್ಟಬಲ್ ಟು ಎನಿ ಸಿಟಿಸನ್ ಇನ್ ದಿಸ್ ಕಂಟ್ರಿ. ಈಗ ನಾನು ಅಧಿಕಾರಕ್ಕೆ ಬರಬೇಕಾದ್ರೆ ಯಾವುದೋ ಒಂದು ಏಣಿ ಯೂಸ್ ಮಾಡಿ ಅಧಿಕಾರಕ್ಕೆ ಬಂದಿರ್ತೀನಿ. ಅಧಿಕಾರಕ್ಕೆ ಬಂದ ನಂತರ 10 ವರ್ಷಗಳ ಕಾಲ ನಾನು ಏನು ಮಾಡಿದೆ ಅಂತ ಹೇಳಬೇಕಾಗಿರೋದು ನಿನ್ನ ಜವಾಬ್ದಾರಿ. ಇಟ್ ಈಸ್ ಯುವರ್ ಡ್ಯೂಟಿ. ನಾನು ಈ ಕೆಲಸ ಮಾಡಿದ್ದೀನಿ, ಈ ವರ್ಷದಲ್ಲಿ ಇದು ಮಾಡಿದ್ದೀನಿ, ಇಷ್ಟು ಸಾಲ ಮಾಡಿದ್ದೀನಿ, ಇಷ್ಟು ನಿರುದ್ಯೋಗ ಮಾಡಿದ್ದೀನಿ, ಈ ಜನರನ್ನ ಮನೆಗೆ ಕಳಿಸಿದ್ದೀನಿ, ಈ ಜನರದ್ದು ಪೆನ್ಷನ್ ಕೊಡೋಕ್ಕಾಗ್ತಾಯಿಲ್ಲ, ಇದರಲ್ಲಿ ಯಾವುದು ಆರ್ಮಿಯಲ್ಲಿ ಅದಕ್ಕೆ ಅಗ್ನಿವೀರ ತಂದಿದ್ದೀನಿ, ಎಲ್ಲ ಹೇಳ್ಬೇಕಪ್ಪ ನೀನು. ಅಚೀವ್ಮೆಂಟ್ಸ್, ಗ್ರೇಟ್ ಅಚೀವ್ಮೆಂಟ್ಸು. ಮಂದಿರ ಕಟ್ಟಿದ್ದೀನಿ, ಬುಲ್ಡೋಸರ್ ಭವನ ಹಾಕಿದ್ದೀನಿ, ಇಷ್ಟು ಮನೆಗಳು ಹೊಡೆದಿದ್ದೀನಿ, ಎಲ್ಲ ಹೇಳಬೇಕು. ಯಾವುದನ್ನು ಮಾತಾಡಲಿಲ್ಲ. ಮಾತಾಡಬೇಕು. ಜನ ಎಕ್ಸ್ಪೆಕ್ಟ್ ಮಾಡಿದ್ದು ಈ ದೇಶದಲ್ಲಿ ನಿನ್ನ ರಿಪೋರ್ಟ್ ಕಾರ್ಡ್ನ ನೀನು ಪ್ರೆಸೆಂಟ್ ಮಾಡಲಿಲ್ಲ. ರಿಪೋರ್ಟ್ ಕಾರ್ಡ್ ಬಗ್ಗೆ ಮಾತಾಡಬೇಕಾಗಿತ್ತು. ಹಿಂದೂ ಮುಸ್ಲಿಂ ಅಂತ ಮಾಡಿ ಮೀಸಲಾತಿ. ಯಾವಾಗ ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ಚೆನ್ನಪ್ಪ ರೆಡ್ಡಿ ಆಯೋಗ ಕೊಟ್ಟಂಥ ಶಿಫಾರಸ್ ಮೇಲೆ 4% ಕೊಟ್ಟಿರೋ ಮುಸ್ಲಿಮ್ಸ್ ವಿಚಾರನ ತಗೊಬಂದು ಅದನ್ನು ಡಿವೈಡ್ ಮಾಡಿಬಿಟ್ಟು ನೀವು ಆ 2ನ್ನ ಕಿತ್ತುಬಿಟ್ಟು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಗೊತ್ತಿದ್ರು ಕೂಡ ಎಲ್ಲ ಅಸೆಂಬ್ಲಿ ಎಲೆಕ್ಷನ್ ಟೈಮ್ ಬೊಮ್ಮಾಯಿಯವರು ಹೋಗಿ ಒಕ್ಕಲಿಗರಿಗೆ 2%, ಲಿಂಗಾಯತಿಗೆ 2% ಮಾಡಿರೋ ತಪ್ಪುಗಳು, ಅನಾಚಾರಗಳು ನಿಮ್ಮಿಂದ. ಅದನ್ನು ಬಂದ್ಬಿಟ್ಟು ಎಲ್ಲ ಮುಸಲ್ಮಾನರು ಕೊಟ್ಬಿಟ್ರು, ಇವ್ರದ್ದು ಕಿತ್ತು ಕೊಟ್ಬಿಟ್ರು, ಅವ್ರಿಗೆ ಕಿತ್ತು ಕೊಟ್ಬಿಟ್ರು. ಕೊನೆಗೆ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ನಮ್ಮ ದೇಶದಲ್ಲಿ ಮಹಿಳೆಗೆ ಅತ್ಯಂತ ಗೌರವ ಕೊಡೋದು. ಅದಕ್ಕೆ ನಾವು ನಮ್ಮ ದೇಶದಲ್ಲಿ ಭಾರತಾಂಬೆ ಅಂತ ಒಳ್ಳೆ ಮಹಿಳೆಯನ್ನು ಇಟ್ಕೊಂಡು ನಾವು ಪೂಜೆ ಮಾಡ್ತಕ್ಕಂಥ, ನಮ್ಮ ದೇವರು ಅಂತ ನೋಡ್ತಕ್ಕಂಥದ್ದು ಸತ್ಯ. ಒಂದು ಕಡೆ ಭಾರತಾಂಬೆನ ಗೌರವ ಕೊಡ್ತೀವಿ, ಇನ್ನೊಂದು ಕಡೆ ಸಂವಿಧಾನವನ್ನು ಗೌರವ ಕೊಡ್ತೀವಿ. ಅದರಲ್ಲಿ ಅದಕ್ಕೆಲ್ಲ ಭಾಗಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಇರ್ಬೋದು, ಮಹಾನ್ ಪುರುಷರಂತ ಮಹಾತ್ಮ ಗಾಂಧಿ, ಅವ್ರನ್ನೆಲ್ಲ ನಮ್ಮ ಮಹಾತ್ಮರಂತ ಒಪ್ಕೊಂಡು ಗೌರವ ಕೊಡ್ತಕ್ಕಂಥದ್ದು. ಕರೆಕ್ಟ್ ತಾನೆ? ಇವ್ರೇನ್ ಮಾಡ್ತಾರೆ, ಅಥಾಳಿ ವಿಚಾರ ಮಾತಾಡ್ತಾರೆ ಮಹಿಳೆ ಜೊತೆ, ಸೆಂಟಿಮೆಂಟಲ್ ಮ್ಯಾಟರ್, ಕಿತ್ತು ಬೇರೆಯವ್ರು ಕೊಟ್ಬಿಡ್ತಾರಂತ. ಏನ್ ಬೇರೆ ಎಲ್ಲ ವಿರೋಧ ಪಕ್ಷದವ್ರು ತಲೆ ಕೆಟ್ಟವರ? ಈಗ ಹಿಂದೂ ಹೆಣ್ಮಕ್ಳು ತಾಳೆ ಎಲ್ಲ ಕಿತ್ತು ಇನ್ನೊಬ್ರು ಕೊಟ್ಬಿಡಕ್ಕೆ? ವಾಟ್ ಕೈಂಡ್ ಆಫ್ ನಾನ್ ಸೆನ್ಸ್ ಅಂಡ್ ವಾಟ್ ಲೆವೆಲ್ ಯು ಕಮ್ ಟು? ಅದು ಯಾರೋ ಆಟೋ ಯೂನಿಯನ್ ಎಲೆಕ್ಷನ್ ಅಲ್ಲೋ, ಸಣ್ಣ ಯೂನಿಯನ್ ಎಲೆಕ್ಷನ್ಗಳಲ್ಲೋ, ಸಣ್ಣ ಯಾವುದೋ ಸ್ಕೂಲು ಹುಡುಗರು ಮಾತಾಡ್ತಾರೆ, ಇಮೇಜ್ ಅಂತ ಹೇಳ್ಬೋದು. ಇವರ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ನೀವು ಇನ್ನೊಬ್ಬರಿಗೆ ಮಾದರಿಯಾಗಿ ಕೆಲಸ ಮಾಡ್ತಾ ಇರ್ತೀನಿ. ನಾನು ಈ ಕೆಲಸಗಳು ಮಾಡಿದ್ದೀನಿ, ಮುಂದಕ್ಕೆ ಇದು ಮಾಡ್ತೀನಿ, ಇದು ಇಷ್ಟು ಮಾಡಿದ್ದೀನಿ, ಇಷ್ಟು ನಾನು ನೀನು ಒಂದು ರಿಪೋರ್ಟ್ ಕಾರ್ಡ್ ಇಟ್ಬಿಟ್ಟು ನಾನು ಸರಿಯಾಗಿ ನಡೆದಿದ್ದೆ, ನನಗೊಂದು ಅವಕಾಶ ಕೊಡ್ರಿ, ನಾನು ಸರಿಯಾಗಿ ನಡೆದಿಲ್ಲ, ನಾನು ಪನಿಷ್ಮೆಂಟ್ ಕೊಡ್ರಿ ಅಂತ ಕೇಳ್ತಕ್ಕಂಥದ್ದು ಬೇಸಿಕ್ ಆಗಿ. ನೋಟ್ ಬ್ಯಾನ್ ಮಾಡಿದಾಗ ಹೇಳಿದ್ರಲ್ಲ ಆ ಥರ. ಒಂದು ಕಡೆ ಡಿಮಾನಿಟೈಸೇಷನ್ ಮಾಡಿದ್ರು, ಎಲ್ಲರನ್ನ ಬೀದಿಗೆ ತಂದ್ರು, ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬೀದಿ ತಂದ್ರು. ಕೊರೋನಾದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಇದೀಗ ನಿಮ್ಮ ನಾಯಕರು ಸರ್, ನಿಮ್ಮ ನಾಯಕರು ಸಿದ್ದರಾಮಯ್ಯನವರು, ಕರ್ನಾಟಕದ ಮುಖ್ಯಮಂತ್ರಿಗಳು ಏನು ಮಾತಾಡ್ತಿದ್ದಾರೆ ನೋಡೋಣ. ಆದರೆ ನಮ್ಮ ಲೆಕ್ಕಾಚಾರದಂತೆ, ನಮ್ಮ ಅನಿಸಿಕೆಯಂತೆ, ನಮ್ಮ ಕ್ಯಾಲ್ಕುಲೇಷನ್ ಅಂತೆ ಆಗಲಿಲ್ಲ. ಆದರೆ 2019ರಲ್ಲಿ 1 ಸ್ಥಾನವನ್ನು ಗೆದ್ದಿದ್ದು. ಈ ಸಾರಿ 9 ಸ್ಥಾನಗಳನ್ನು ಗೆದ್ದಿದ್ದೀವಿ. ಮತ್ತೆ ವೋಟ್ ಶೇರು
ಈ ಸಾರಿ ನಮಗೆ (45.34% ಬಂದಿದೆ. ಈ ವರ್ಷ ಸ್ಟೇಟಿಗೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ ನಾನು. 45.34. ಬಿಜೆಪಿಗೆ 46.04. ಅಂದರೆ ಡಿಫರೆನ್ಸ್ ಈಸ್ ಲೆಸ್ ದ್ಯಾನ್ 1%. ಅದೇ 2019ರಲ್ಲಿ ಅವ್ರಿಗೆ 51.38% ಬಂದಿತ್ತು. ನಮಗೆ 31.88% ಬಂದಿತ್ತು. ಸೊ ನಾನು 2019ಕ್ಕಿಂತ ನಮ್ಮ ಪರ್ಸೆಂಟೇಜ್ ಅನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ. ವೋಟಿಂಗ್ ಶೇರ್ ಇದೆಯಲ್ಲ, ನಮ್ಮ ವೋಟಿಂಗ್ ಶೇರ್ ಹೆಚ್ಚಾಗಿದೆ. ಅವರು 51.38ರಿಂದ 46.04ಕ್ಕೆ ಬಂದಿದ್ದಾರೆ. ಅದು ಅಲಯನ್ಸ್ ಮಾಡಿಕೊಂಡು, ಜೆಡಿಎಸ್ ಜೊತೆ ಅಲಯನ್ಸ್ ಮಾಡಿಕೊಂಡು, ಬಿಜೆಪಿ 46.04, ನಾವು 45.34, ಜೆಡಿಎಸ್ 5.72 ಅಂದರೆ ಎರಡು ಸೇರಿಸಿದ್ರೆ ಜಾಸ್ತಿ ಆಗುತ್ತೆ. ಆದರೆ ಹೋದ ಸಾರಿ ಜೆಡಿಎಸ್ 2019ರಲ್ಲಿ 9.67% ತಗೊಂಡಿತ್ತು. 9.67%. ಎರಡೂ ಪಾರ್ಟಿಗಳಿಗೆ ಈ ಸಾರಿ ಪರ್ಸೆಂಟೇಜ್ ಪೋಲಿಂಗ್ ನಾವು ತಗೊಂಡ್ರೆ ಕಡಿಮೆ ಆಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಾಪ್ಯುಲರ್ ವೋಟ್ಸ್ ಆಫ್ ಬಿಜೆಪಿ ಅಂಡ್ ಜೆಡಿಎಸ್ ಹ್ಯಾಸ್ ಬೀನ್ ರಿಡ್ಯೂಸ್ಡ್ when compared to 2019 Lok Sabha election. Our share in the polling is increased. That is my intention. ಬಿಜೆಪಿ ಸುಮಾರು 5ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಅನ್ನ ಕಡಿಮೆ ಆಗಿದೆ ಕಳೆದ ಸಾರಿ. ನನಗಂತೇಳಿ ಬಹಳ ಹಿಗ್ಬಿಟ್ಟಿದ್ದೀನಿ ಅಂತಲ್ಲ, ಬಹಳ ಹಿಗ್ಗೋಗ್ಬಿಟ್ಟಿದ್ದೀನಿ ಅಂತಲ್ಲ. ನಾವು ನಮ್ಮ ನಿರೀಕ್ಷೆ ತಕ್ಕಂತೆ ಸ್ಥಾನಗಳನ್ನು ಗೆಲ್ಲಕ್ಕಾಗಿಲ್ಲ. ದೇಶದಲ್ಲೂ ಕೂಡ ಕಾಂಗ್ರೆಸ್ನ ವೋಟಿನ ಪ್ರಮಾಣ 3% ಜಾಸ್ತಿ ಆಗಿದೆ. ಇಡೀ ದೇಶದಲ್ಲಿ 3% ಕಾಂಗ್ರೆಸ್ಗೆ ಮತ ಜಾಸ್ತಿ ಆಗಿದೆ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿದ್ದರು, NDA ಅಧಿಕಾರದಲ್ಲಿತ್ತು. ಮತ್ತೆ ಎಲ್ಲರೂ ಕೂಡ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ವೋಟ್ ಕೊಡಿ, ನರೇಂದ್ರ ಮೋದಿ ಅವ್ರಿಗೆ ವೋಟ್ ಕೊಡಿ ಅಂತ ಕೇಳ್ತಾ ಇದ್ರು. ನರೇಂದ್ರ ಮೋದಿ ಅವ್ರ ಮುಖ ನೋಡಿ ವೋಟ್ ಕೊಡಿ ಅಂತ ಕೇಳಿದ್ರು. 2019ರಲ್ಲಿ 303 ವೋಟ್
303 ಸ್ಥಾನಗಳನ್ನು ಗೆದ್ದಿದ್ರು. 2019ರಲ್ಲಿ 303 ಸ್ಥಾನಗಳನ್ನು ಗೆದ್ದಿದ್ರು. 2014ರಲ್ಲಿ 282 ಗೆದ್ದಿದ್ರು. ಈ ಸಾರಿ ಎಷ್ಟು ಗೆದ್ದಿದ್ದಾರೆ? 240 ಗೆದ್ದಿದ್ದಾರೆ. 240 seats. That means to say, no party has got the majority.